ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಕಾಂಗ್ರೆಸ್ ನಿರ್ಧಾರದ ಹಿಂದಿನ ಪ್ರಮುಖ ರೂವಾರಿ ಸಿದ್ದರಾಮಯ್ಯ. ಆದ್ರೀಗ ಎರಡನೇ ಅಭ್ಯರ್ಥಿಯನ್ನ ಕಣದಿಂದ ಹಿಂದಕ್ಕೆ ಸರಿಸುವ ಬಗ್ಗೆ ಕೈಪಾಳ್ಯದಲ್ಲಿ ತೀವ್ರ ಚರ್ಚೆ ನಡೆಯುತ್ತಿದೆ. ಅದರಲ್ಲೂ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಎರಡನೇ ಅಭ್ಯರ್ಥಿ ಬೇಕಿಲ್ಲ ಎಂಬ ವಾದ ಮುಂದಿಡ್ತಿರೋದು ವಿಶೇಷ. ಇದೇ ಕಾರಣಕ್ಕೆ ಇಬ್ಬರು ಹಿರಿಯ ನಾಯಕರ ನಡುವಿನ ಆಂತರಿಕ ಗುದ್ದಾಟ ಶುರುವಾಗಿದ್ದು, ಡಿಕೆಶಿ ಈಗ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ. ದಿನಕ್ಕೊಂದು ಆಟ, ಕ್ಷಣಕ್ಕೊಂದು ಟ್ವಿಸ್ಟ್. ಮೇಲ್ಮನೆಯ ಒಂದೇ ಒಂದು ಸ್ಥಾನಕ್ಕಾಗಿ ಕಾಂಗ್ರೆಸ್ ಜೆಡಿಎಸ್ ಆಟ ಕಟ್ಟಿ ನಿಂತಿದೆ. ಬೆಂಬಲಕ್ಕಾಗಿ ಒಳಗೊಳಗೆ ಕಸರತ್ತನ್ನ ನಡೆಸ್ತಾ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಎಲ್ಲರಿಗಿಂತ ಮುಂಚೆ ಹೆಚ್ಚುವರಿ ಅಭ್ಯರ್ಥಿ ಕಣಕ್ಕಿಳಿಸಿದ ಕಾಂಗ್ರೆಸ್ ಈಗ ರಿವರ್ಸ್ ಗೇರ್ ಹಾಕೋ ಪ್ರಕ್ರಿಯೆಯನ್ನ ಶುರು ಮಾಡಿದೆ. ಆದ್ರೆ ಎರಡನೇ ಅಭ್ಯರ್ಥಿ ಹಾಕಲು ಎಲ್ಲರಿಗಿಂತ ಮುಂಚೆ ತೀರ್ಮಾನಿಸಿದ ಸಿದ್ದರಾಮಯ್ಯ ಮಾತ್ರ ಇಟ್ಟ ಹೆಜ್ಜೆಯನ್ನ ಹಿಂದಕ್ಕೆ ತೆಗೆಯಲು ಸುತಾರಾಮ್ ಒಪ್ಪುತ್ತಿಲ್ಲ. ಇದರಿಂದಾಗಿ ರಾಜ್ಯಸಭೆ ಚುನಾವಣೆ ಈಗ ನಿರ್ಣಾಯಕ ಘಟ್ಟ ತಲುಪಿದೆ. ನಿರ್ಣಾಯಕ ಘಟ್ಟ ತಲುಪಿದ ರಾಜ್ಯಸಭೆ ಎಲೆಕ್ಷನ್. ಸಿದ್ದರಾಮಯ್ಯ ಖರ್ಗೆ ಮಧ್ಯೆ ಮುಸುಕಿನ ಗುದ್ದಾಟ. ಎರಡನೇ ಅಭ್ಯರ್ಥಿ ಹಿಂಪಡೆಯಲು ಖರ್ಗೆ ಒಲವು. ಕಾಂಗ್ರೆಸ್ ನಾಯಕರು ಹೇಳೋ ಪ್ರಕಾರ ರಾಜ್ಯಸಭೆ ಚುನಾವಣೆ ವಿಚಾರದಲ್ಲಿ ರಾಜ್ಯಸಭೆ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನಿಲುವು ಬಹಳ ಮುಖ್ಯವಾಗುತ್ತದೆ. ಅದರಲ್ಲೂ ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆ ನಡೆದ್ರೆ ಇದರಿಂದ ಕಾಂಗ್ರೆಸ್ಗೆ ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅನ್ನೋ ಮಾತು ಕೈಪಾಳ್ಯದಲ್ಲಿ ಕೇಳಿ ಬರ್ತಿದೆ. ನಾಮಪತ್ರ ವಾಪಸ್ಗೆ ಇಂದೇ ಕೊನೆಯ ದಿನ. ಎಸ್, ರಾಜ್ಯಸಭೆ ರಣಾಂಗಣ ಸೆಮಿಫೈನಲ್ ಹಂತಕ್ಕೆ ಬಂದಿದೆ. ಕ್ಯಾಂಡಿಡೇಟ್ ಕಣಕ್ಕಿಳಿಸೋ ಆಟ ಮುಗಿದಿದ್ದು, ಬೆಂಬಲ ಬಡಿದಾಟ ತಾರಕಕ್ಕೇರಿದೆ. ನಾಮಪತ್ರ ವಾಪಸ್ ಮೇಲಾಟಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಇಂದು ನಾಮಪತ್ರ ವಾಪಸ್ ಪಡೆಯಲು ಕೊನೆಯ ದಿನವಾಗಿದ್ದು, ಕೈದಳ ನಡುವೆ ಅಂತಿಮ ಹಂತದ ದಾಳಗಳು ಉರುಳುತ್ತಿವೆ. ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಎಚ್ಡಿಡಿ ಲಾಭಿ. ನಿಜ, ರಾಜ್ಯಸಭಾ ರಣಕಣ ಅಕ್ಷರಶಃ ಹಾವು ಏಣಿ ಆಟದಂತಾಗಿದೆ. ದೆಹಲಿ ಮಟ್ಟದಲ್ಲಿ ಲಾಭಿಗಿಳಿದಿರೋ ಎಚ್ಡಿ ದೇವೇಗೌಡ ಮಲ್ಲಿಕಾರ್ಜುನ್ ಖರ್ಗೆ ಮೂಲಕ ದಾಳವನ್ನ ಉರುಳಿಸಿದ್ದಾರೆ. ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ನಿಲುವು ಬಹಳ ಮುಖ್ಯವಾಗುತ್ತದೆ. ಯಾಕಂದ್ರೆ ಕಾಂಗ್ರೆಸ್ನ ಎರಡನೇ ಅಭ್ಯರ್ಥಿಯಾಗಿ ಚುನಾವಣೆ ನಡೆದ್ರೆ ಬಿಜೆಪಿಗೆ ನೇರವಾಗಿ ಲಾಭವಾಗಲಿದೆ. ಇದನ್ನ ತಡಿಬೇಕು ಎನ್ನುವುದು ಮಲ್ಲಿಕಾರ್ಜುನ್ ಖರ್ಗೆ ನಿಲುವಾಗಿದೆ. ಹೀಗಾಗಿ ದಳಪತಿಗಳು ಕೂಡ ಖರ್ಗೆ ಮೂಲಕ ಎರಡನೇ ಅಭ್ಯರ್ಥಿಯನ್ನ ಕಣದಿಂದ ಹಿಂದೆ ಸರಿಸುವ ಲೆಕ್ಕಾಚಾರದಲ್ಲಿದ್ದಾರೆ. ಇದರಿಂದಾಗಿ ಖರ್ಗೆ ಕೂಡ ಕೈ ನಾಯಕರಿಗೆ ಎರಡನೇ ಅಭ್ಯರ್ಥಿಯನ್ನ ಸ್ಪರ್ಧೆಯಿಂದ ಹಿಂದೆ ಸರಿಯುವುದು ಸೂಕ್ತ ಎಂಬ ಸಲಹೆ ನೀಡಿದ್ದಾರೆ. ಹಾಗಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ನಿಲುವು ಏನು ಅಂತ ನೋಡೋದಾದ್ರೆ, ಕಾಂಗ್ರೆಸ್ ಎರಡನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರಿಂದ ಬಿಜೆಪಿಗೆ ಹೆಚ್ಚಿನ ಲಾಭವಾಗಿದೆ ಅನ್ನೋದು ಖರ್ಗೆ ನಿಲುವಾಗಿದೆ. ಅಲ್ಲದೆ ಇದರಿಂದ ರಾಜ್ಯಸಭೆಯಲ್ಲಿ ಬಿಜೆಪಿಗೆ ಮತ್ತೊಂದು ಸ್ಥಾನ ಹೆಚ್ಚಾಗಲಿದ್ದು, ಅದನ್ನ ಹೇಗಾದ್ರೂ ಮಾಡಿ ತಡಿಬೇಕಾಗಿದೆ. ಅಷ್ಟೇ ಅಲ್ಲದೆ ದಳಪತಿಗಳಿಗೆ ಬೆಂಬಲ ನೀಡೋದ್ರಿಂದ ಕಾಂಗ್ರೆಸ್ ಜಾತ್ಯತೀತ ಶಕ್ತಿಗಳ ಪರವಿರೋ ವಾದಕ್ಕೆ ಮತ್ತಷ್ಟು ಪುಷ್ಟಿ ಸಿಗಲಿದೆ. ಇನ್ನು ಬಿಜೆಪಿಗೆ ಒಂದು ಸ್ಥಾನ ಬಿಟ್ಟುಕೊಡೋದಕ್ಕಿಂತ ಜೆಡಿಎಸ್ ಗೆಲುವು ಸಾಧಿಸಿದ್ರೆ ತೊಂದರೆ ಇಲ್ಲ ಅನ್ನೋದು ಹಿರಿಯ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ತಳೆದಿರೋ ನಿಲುವಾಗಿದೆ. ಅದ್ಯಾವಾಗ ಖರ್ಗೆ ಕಡೆಯಿಂದ ಎರಡನೇ ಅಭ್ಯರ್ಥಿ ಹಿಂಪಡೆಯಲು ಒತ್ತಡ ಹೆಚ್ಚಾಯಿತು, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತ್ರ ಇದಕ್ಕೆ ಒಪ್ಪುತ್ತಿಲ್ಲ. ಕುಮಾರಸ್ವಾಮಿ ಆರಂಭಿಸಿರೋ ಟ್ವೀಟ್ ದಾಳಿಯಿಂದ ಮತ್ತಷ್ಟು ಕೆರಳಿದ ಸಿದ್ದರಾಮಯ್ಯ ಬೇಕಿದ್ರೆ ಈ ಬಾರಿ ಜೆಡಿಎಸ್ನವರು ಅಭ್ಯರ್ಥಿಯನ್ನ ಹಿಂಪಡೆಯಲಿ ಎಂದಿದ್ದಾರೆ. ಹಾಗಿದ್ರೆ ಸಿದ್ದರಾಮಯ್ಯ ಮಾಡ್ತಿರೋ ವಾದವೇನು ಅಂತ ನೋಡೋದಾದ್ರೆ, ಜೆಡಿಎಸ್ ನಿಜಕ್ಕೂ ಜಾತ್ಯತೀತ ಶಕ್ತಿಯ ಪರವಾಗಿದ್ರೆ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ನೀಡಲಿ ಅನ್ನೋದು ಸಿದ್ದರಾಮಯ್ಯ ಖಡಕ್ ನಿಲುವು.
ಸೋನಿಯಾ ಗಾಂಧಿ ಆಶಯದಂತೆ ಕಾಂಗ್ರೆಸ್ನಿಂದ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡಿದ್ದು ಅವರನ್ನ ಗೆಲ್ಲಿಸಲು ನಾವು ಪ್ರಯತ್ನಿಸಬೇಕು. ಪ್ರತಿ ಬಾರಿ ಕಾಂಗ್ರೆಸ್ ಅನವಶ್ಯಕವಾಗಿ ಒಂದು ಸೀಟನ್ನ ಜೆಡಿಎಸ್ಗೆ ಬಿಟ್ಟುಕೊಡೋದ್ರ ಅವಶ್ಯಕತೆ ಏನಿದೆ ಅಂತ ವಾದಿಸುತ್ತಿದ್ದಾರೆ. ಅಲ್ಲದೆ ಜೆಡಿಎಸ್ ಬಳಿ ಕೇವಲ 32 ಸೀಟ್ಗಳಿವೆ. ಕಾಂಗ್ರೆಸ್ ಬಳಿ 70 ಶಾಸಕರ ಬಲ ಹೊಂದಿದ್ರು ಕೇವಲ ಒಂದು ಸೀಟ್ಗೆ ಪ್ರತಿ ಬಾರಿಯೂ ತೃಪ್ತಿ ಪಡಬೇಕೆ ಅಂತ ಸಿದ್ದು ಹೇಳ್ತಿದ್ದಾರೆ. ಎರಡನೇ ಅಭ್ಯರ್ಥಿ ಇರಲಿ, ಸಿದ್ದು ನಿಲುವಿಗೆ ಡಿಕೆಶಿ ಬೆಂಬಲ. ಯಾವಾಗ ಖರ್ಗೆ ಜೆಡಿಎಸ್ ಪರವಾಗಿ ವಾದವನ್ನ ಮಂಡಿಸಲು ತಯಾರಿ ನಡೆಸಿದ್ರು, ಡಿಕೆ ಶಿವಕುಮಾರ್ ಸ್ವಲ್ಪ ಸಿದ್ದರಾಮಯ್ಯ ಕಡೆಗೆ ವಾಲಿದ್ದಾರೆ. ಚುನಾವಣೆಯ ವರ್ಷದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಜೆಡಿಎಸ್ಗೆ ತೀರಾ ಹತ್ತಿರವಾಗುವುದು ಡಿಕೆಶಿಗೆ ಇಷ್ಟವಿಲ್ಲ. ಇದೇ ಕಾರಣಕ್ಕೆ ಸಿದ್ದರಾಮಯ್ಯ ಪರ ನಿಂತಿರುವ ಡಿಕೆಶಿ ಈ ಬಾರಿ ಜೆಡಿಎಸ್ ನಮಗೆ ಬೆಂಬಲ ಕೊಡಲಿ ಅಂತ ಮನವಿಯನ್ನ ಮಾಡ್ತಿದ್ದಾರೆ. ಒಟ್ನಲ್ಲಿ ಚುನಾವಣೆ ದಿನ ಹತ್ತಿರವಾಗ್ತಿದ್ದಂತೆ ರಾಜ್ಯಸಭಾ ಅಖಾಡ ಕಾವೇರ್ತಿದೆ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರದ ಮೇಲೆ 4ನೇ ಅಭ್ಯರ್ಥಿಯ ಭವಿಷ್ಯ ನಿಂತಿದೆ. ಅಷ್ಟೇ ಅಲ್ಲ, ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ಹೋಲಿಸಿದ್ರೆ ಹೆಚ್ಚಿನ ಕಮಾಂಡ್ ಹೊಂದಿರೋ ಮಲ್ಲಿಕಾರ್ಜುನ್ ಖರ್ಗೆ ಮಾತಿಗೆ ಸೋನಿಯಾ ಗಾಂಧಿ ಮಣೆ ಹಾಕ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಮೋದ್, TV9 ಬೆಂಗಳೂರು.